ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮುಂದಿನ ಆಸ ಸಂಚಿಕೆ ಅಂದರೆ ಗುರುವಾರದ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ರೋಹಿಣಿ ಮತ್ತು ಮನೋಜ್ ಎನ್ಕ್ವೈರಿ ಮಾಡಿಬಿಟ್ಟು, ಅಂದರೆ ಮನೋಜ್ ಲವರ್ ಅಂದರೆ ಛಾಯಾ ಅವ್ರ ಬಗ್ಗೆ ಎನ್ಕ್ವೈರಿ ಮಾಡಿಕೊಂಡು ಬರ್ತಾರೆ. ಅವರಿಗೆ ಯಾವುದೇ ರೀತಿಯಿಂದ ಸುಳಿವು ಸಿಗಲ್ಲ. ಆಗ ಅವರು ಮನೆಗೆ ಹೊರಡ್ತಾರೆ. ಇನ್ನೊಂದು ಕಡೆ ಸೂರ್ಯ ಟ್ಯಾಕ್ಸಿ ಓಡಿಸ್ಕೊಂಡು ಬರ್ತಾ ಇರ್ತಾನೆ. ಅದೇ ಟೈಮಿಗೆ ಸೂರ್ಯನ ಟ್ಯಾಕ್ಸಿಯಲ್ಲಿ ಕೂತ್ಕೊಂಡಿರೋದು ಛಾಯಾ, ಅಂದರೆ ಮನೋಜ್ ಲವರ್. ಅವರು ಕೆನಡಾದಿಂದ ಬಂದಿರ್ತಾರೆ. ಅವರು ಮನೋಜ್ ಲವರ್ ಅಂತ ಸೂರ್ಯಂಗೆ ಗೊತ್ತಿರಲ್ಲ. ಅವ್ರು ಏನು ಮಾಡ್ತಾರೆ ಅಂದರೆ, ಸೂರ್ಯ ಅವರ ಟ್ಯಾಕ್ಸಿಯಲ್ಲಿ ಕರ್ಕೊಂಬರ್ತಾ ಇರ್ತಾನೆ. ಮೇಡಮ್ ನೀವು ಯಾವ ಊರು ಅಂತ ಹೇಳ್ಬಿಟ್ಟು ಸೂರ್ಯ ಕೇಳಿದಾಗ, ನಾನು ಕೆನಡಾದವರು ಅಂತ ಹೇಳ್ತಾರೆ. ಅಂದರೆ ನೀವು ಹಿಂದೂಸಾ ಅಂತ ಕೇಳ್ತಾರೆ. ಹೌದು ಅಂತ ಹೇಳ್ತಾರೆ. ಮೇಡಮ್ ಇಲ್ಲಿ ಮತ್ತೆ ನೀವು ಬಂದಿರೋದು ಅಂತ ಹೇಳ್ಬಿಟ್ಟು ಸೂರ್ಯ ಕೇಳಿದಾಗ, ಇಲ್ಲಿ ನನ್ನ ಪ್ರಾಪರ್ಟಿ ಇದೆ, ಆ ರಿಜಿಸ್ಟ್ರೇಷನಿಗೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಹೌದಾ ಅಂತ ಹೇಳ್ಬಿಟ್ಟು ಹೇಳಿದಾಗ, ನನಗೆಲ್ಲ ಕಡೆಯೂ ಸುತ್ತಮುತ್ತ ನೋಡಿದ್ರೆ ಬರೀ ಕೆನಡಾದವರೇ ಸಿಗ್ತಾ ಇದ್ದಾರೆ ಅಂದಾಗ, ಆಗ ಛಾಯಾ ಹೇಳ್ತಾಳೆ, ಹಾಗಿದ್ರೆ ಇನ್ನು ಯಾರಿದ್ದಾರೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆಗ ಸೂರ್ಯ ಹೇಳ್ತಾನೆ, ಇಲ್ಲ ನಮ್ಮ ಮನೇಲಿ ಒಬ್ಬನು ಕುಣಿತಾ ಇದ್ದಾನೆ, ಹೋಗಬೇಕು ಕೆನಡಾಗೆ ಅಂತ ಹೇಳಿದಾಗ, ಹೌದಾ ಅಂತ ಹೇಳ್ತಾಳೆ. ಆಗ ಸೂರ್ಯ ಹೇಳ್ತಾನೆ, ಹೌದು ಮೇಡಮ್ ಒಬ್ಬರು ಇದ್ದಾರೆ ನಮ್ಮ ಮನೆಯವರು ಹೋಗೋರು ಅಂತ ಹೇಳಿದಾಗ, ಓಕೆ ಅಲ್ಲಿನ ವೆದರ್ ಹೇಗಿದೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಸೂರ್ಯ. ಆಗ ಅಲ್ಲಿ ತುಂಬಾ ಕೋಲ್ಡ್ ಇದೆ ಅಂತ ಹೇಳ್ಬಿಟ್ಟು ಛಾಯಾ ಹೇಳ್ತಾಳೆ. ಆಗ ಸೂರ್ಯ ಹೇಳ್ತಾನೆ ಅಲ್ಲಿಗೆ ಹೋಗೋಕ್ಕೆ ಎಷ್ಟಾಗ್ಬೋದು ಅಂತ ಹೇಳಿ ಕೇಳ್ತಾನೆ. ಅವರು ಹೇಳ್ತಾರೆ, ಇಲ್ಲ ನಾವು ಹೋದಾಗ 10 ಲಕ್ಷ ಆಗಿತ್ತು ಅಂತ ಹೇಳಿದಾಗ, ಈಗ ಅವರು ನಮ್ಮ ಬ್ರದರಿಗೆ ಕೇಳ್ತಾ ಇದ್ದಾರೆ 14 ಲಕ್ಷ, ಹಾಗಾಗಿ ನಿಮ್ಮನ್ನು ಕೇಳಿದೆ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ಹೌದಾ, ಆವಾಗ ಹೋದಾಗ 10 ಲಕ್ಷ ಆಗಿತ್ತು, ಬಟ್ ಈಗ ತುಂಬಾ ಜಾಸ್ತಿ ಆಗಿರ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಛಾಯಾ. ಆಗ ಹೌದಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಇನ್ನೊಂದು ಕಡೆ ಮನೆಯಲ್ಲಿ ಮನೋಜ್ ಮತ್ತು ರೋಹಿಣಿ ಕೂಡ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ಏನಂತ ಅಂದರೆ, ಏನು ಮಾಡಿದ್ರು ಸಿಗ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಮನೋಜ್ ಹೇಳಿದಾಗ, ರೋಹಿಣಿ ಹೇಳ್ತಾಳೆ, ಹೌದು ಮನೋಜ್, ಏನು ಮಾಡಿದ್ರು ಅವರು ನಿಮ್ಮ ಛಾಯಾ ಬಗ್ಗೆ ಗೊತ್ತಾಗ್ಲಿಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಏನು ಮಾಡೋದು ಅಂತ ಹೇಳಿದಾಗ, ಈಗ ಹೇಗೋ ಫೋಟೋ ಇದೆಲ್ಲ ಎಲ್ಲ ಕಡೆನೂ ಕಂಪ್ಲೇಂಟು ಕೊಟ್ಟಿದ್ದೀವಿ, ನೋಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನೊಂದು ಅವ್ರ ಫ್ರೆಂಡು ಯಾರಾದರೂ ಗೊತ್ತಿದ್ದಾರ ಅಂತ ಹೇಳಿದಾಗ, ಒಬ್ರು ಗೊತ್ತಿದ್ರು, ಬಟ್ ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ ನನಗೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಮನೋಜ್. ಆಯಿತು ಅಂತ ಹೇಳಿ ಇಬ್ಬರು ಮಾತಾಡ್ತಾ ಇರುವಾಗಲೇ ಶಾಂತಿ ಒಳಗಡೆ ಬರ್ತಾಳೆ. ರೋಹಿಣಿ ಅಂತ ಕೂತ್ಕೊಂಡು ಬಂದಾಗ, ಏನು ಅತ್ತೆ ಅಂತ ಹೇಳ್ತಾರೆ. ರೋಹಿಣಿ, ನಿನಗೊಂದು ಹೇಳಬೇಕು ವಿಷಯ ಅಂತ ಹೇಳಿದಾಗ, ಏನು ಅತ್ತೆ ಅಂತ ಹೇಳ್ತಾರೆ. ನಿಮ್ಮ ತಂದೆಯವರು ಹೇಗೋ ಜೈಲಲ್ಲಿ ಇದ್ದಾರಲ್ಲ, ಅವ್ರು ಹೊರಗಡೆ ಬರಬೇಕಲ್ವಾ. ನನ್ನ ಫ್ರೆಂಡು ಶಾಂತಿ ಹೇಳಿದ್ಲು, ಈ ಥರ ಒಂದು ದೇವಸ್ಥಾನ ಇದೆ, ಶಕ್ತಿಯಾದ ದೇವಸ್ಥಾನ ಇದೆ, ಅಲ್ಲಿ ಹರಕೆ ತೀರಿಸಿದ್ರೆ ಒಳ್ಳೇದಾಗುತ್ತಂತೆ, ನಿಮ್ಮ ತಂದೆ ಆಚೆ ಬರ್ತಾರಂತೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಶಾಂತಿ. ಆಗ ರೋಹಿಣಿ ಹೇಳ್ತಾಳೆ, ಹಾಗಂದರೆ ಏನು ಅತ್ತೆ, ಏನು ಮಾಡಬೇಕು ಅಂತ ಹೇಳಿದಾಗ, ಏನೂ ಇಲ್ಲಮ್ಮ, ಅಲ್ಲಿ ನೀನು ಹರಕೆ ಏನಂತ ಅಂದರೆ, ಬೆಳಗ್ಗೆ ಒಂದೇ ಹೊತ್ತು ಊಟ ಮಾಡಬೇಕು, ನೀನು ಮತ್ತೆ ಊಟ ಮಾಡಬಾರ್ದು, ಅಂದರೆ ನೀನು ಒಪ್ಪತ್ತಿರಬೇಕು, ಆಮೇಲೆ ಹಾಸಿಗೆ ಮೇಲೆ ಮಲಗಬಾರ್ದು, ಚಾಪೆಯಲ್ಲೇ ಮಲ್ಕೋಬೇಕು ಅಂದಾಗ, ಆಗ ಮನೋಜ್ ಹೇಳ್ತಾನೆ, ಹೌದಮ್ಮ ಆಯಿತು ಬಿಡು, ನಾವು ಚಾಪೆ ಮೇಲೆ ಮಲ್ಕೊಳ್ಳಲ್ಲ, ನಾವು ಕೆಳಗಡೆ ಹಾಸ್ಕೊಂಡು ನಾನು ರೋಹಿಣಿ ಮಲಗ್ತೀನಿ ಅಂದಾಗ, ಆವಾಗ ನಿನ್ನ ಮೂತಿ ನೋಡೋ ಹೇಗಿದೆ, ಸುಮ್ಮನೆ ಕೂತ್ಕೊಳ್ತೀಯಾ ಅಂತ ಹೇಳ್ಬಿಟ್ಟು ಶಾಂತಿ ಬೈತಾಳೆ. ಆಗ ಹೇಳ್ತಾಳೆ, ನೀನು ನೋಡಮ್ಮ ರೋಹಿಣಿ, ನೀನು ಅವನ ಜೊತೆ ಮಲಗಬಾರ್ದು, ನೀನು ಮಂಚದ ಮೇಲೆ ಮಲ್ಕೊ ಮನೋಜ್, ನೀನು ರೋಹಿಣಿ ಕೆಳಗಡೆ ಮಲ್ಕೊಳ್ಳಿ, 48 ದಿವಸ ಅವಳು ಯಾವುದೇ ರೀತಿಯಿಂದ ಹಾಸಿಗೆ ಮೇಲೆ ಮಲಗಬಾರ್ದು, ಒಂದೇ ಹೊತ್ತು ಅಂದರೆ ಸೂರ್ಯ ಬೆಳಗಾಗೋಕ್ಕಿಂತ ಮುಂಚೆನೇ ಅವಳು ಬ್ರಾಹ್ಮಿ ಮುಹೂರ್ತದಲ್ಲಿ ಅವಳು ಊಟ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದೆಲ್ಲ ಏನಕ್ಕತ್ತೆ ನಮ್ಮ ಅಂತ ಹೇಳಿದಾಗ, ನೀನು ಮಾಡಬೇಕು, ನೀವೇ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ರೋಹಿಣಿ. ಹೌದಾ, ನಮ್ಮ ತಂದೆ ನಾವು ಹೋಗಿರೋದು ಜೈಲಿಗೆ, ನಿಮ್ಮ ತಂದೆ ತಾನೇ, ನೀನು ಮಾಡಬೇಕು ಅಂತ ಹೇಳ್ತಾರೆ. ಆಗ ಮನೋಜ್ ಹೇಳ್ತಾನೆ, ಹಾಗಿದ್ರೆ ಏನಮ್ಮ ಎಲ್ಲರೂ ಕೂಡ ಹೋಗಬೇಕು ಅಂತ ಹೇಳ್ತಾ ಇದೆಯಾ ದೇವಸ್ಥಾನಕ್ಕೆ, ನಮ್ಮ ಫ್ರೆಂಡ್ ಹೇಳಿದ್ರಲ್ಲ, ಅಂದರೆ ಜಿಂಕೆ ಪಾರ್ಕ್ ಫ್ರೆಂಡ್ ಹೇಳಿದ್ರಲ್ಲ, ಎಲ್ಲರೂ ಭಿಕ್ಷೆ ಬೇಡಕ್ಕೆ ಹೋಗ್ತಾ ಇದ್ದೀವಿ ಅಂದಾಗ, ಹೌದಪ್ಪ, ಇನ್ನೇನು ಅದೊಂದು ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ. ಆಗ ರೋಹಿಣಿ ಹೇಳ್ತಾಳೆ, ಅತ್ತೆ ಇವೆಲ್ಲ ನಾನು ಯಾಕೆ ಮಾಡಬೇಕು ಅತ್ತೆ, ಇರಲಿ ಬಿಡಿ, ಬೇಡ, ನಮ್ಮ ಹೇಗೋ ಒಂದು ಅಡ್ವೊಕೇಟಿಗೆ ಇಟ್ಟಿದ್ದೀವಲ್ಲ, ಅವ್ರು ಬರ್ತಾರೆ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ. ಇವೆಲ್ಲ ನನ್ನ ಹತ್ರ ನೀನು ಮಾತಾಡಬೇಡ, ನಮ್ಮ ಬೀಗರು ಬರಬೇಕು ಆಚೆ ಅಂತ ಹೇಳ್ಬಿಟ್ಟು ನನ್ನ ಮನೆಯವರೆಲ್ಲ ಕುಟುಂಬ ಸಮೇತವಾಗಿ ಬರ್ತೀವಿ ಅಂತ ದೇವ್ರ ಹತ್ರ ನಾನು ಹರಕೆ ಬೇಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ. ಈಗ ರೋಹಿಣಿ ಕೇಳ್ತಾಳೆ, ಅಲ್ಲಿಗೆ ಹೋಗಿ ಏನು ಮಾಡಬೇಕು ಅತ್ತೆ ಅಂತ ಹೇಳಿದಾಗ, ಶಾಂತಿ ಹೇಳ್ತಾಳೆ, ಅಲ್ಲಿಗೆ ಹೋದ್ಮೇಲೆ ನೋಡು, ಅಲ್ಲಿ ತಣ್ಣೀರಲ್ಲಿ ನೀನು ಸ್ನಾನ ಮಾಡಿಕೊಂಡು ಅಲ್ಲಿ ಹುಳು ಸೇವೆ ಮಾಡಬೇಕು, ಆಮೇಲೆ ನಿನ್ನ ನೆಲದ ಮೇಲೆ ಊಟ ಮಾಡಬೇಕು, ಆಮೇಲೆ ಪತ್ತೆ ಇರಬೇಕು ಅಂತ ಹೇಳಿದಾಗ, ಅತ್ತೆ ಇವೆಲ್ಲ ನಾನು ಮಾಡಬೇಕಾ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ. ನೀನು ಮಾಡಲೇಬೇಕು, ಬೇಗ ಬನ್ನಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ಆಚೆ ಬಂದು ಶಾಂತಿ ಎಲ್ಲರಿಗೂ ಕೈ ಕೂಗ್ತಾಳೆ. ರಂಗನಾಥ್ ಹೊರಗಡೆಯಿಂದ ಬರ್ತಾ ಇರ್ತಾರೆ. ಎಲ್ಲಿಗೆ ಹೋಗಿದ್ರಿ ಇಷ್ಟೊತ್ತು ಅಂತ ಹೇಳಿದಾಗ,
ಅಂಗಡಿಗೆ ಹೋಗಿದ್ದೆ ಕಣೆ, ಏನು ಅಂದರೆ ಎಲ್ಲರೂ ಹೋಗಿ ರೆಡಿ ಆಗ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಷ್ಟರಲ್ಲಿ ಶ್ರುತಿ ಬಂದ್ಬಿಟ್ಟು ಏನತ್ತೆ ಫಿಲ್ಮ್ಗಾ ಅಂತ ಹೇಳ್ತಾಳೆ. ಈಗ ಯಾವ ಫಿಲಮು ಬಂದಿಲ್ವಲ್ಲ, ಹೊಸ ಫಿಲಮು, ಎಲ್ಲಿಗೆ ಹೋಗ್ತಾ ಇದ್ದೀರಾ ಎಲ್ಲರೂ ಸೇರ್ಕೊಂಡು, ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದಾಗ, ಎಲ್ಲೂ ಇಲ್ಲಮ್ಮ ದೇವಸ್ಥಾನಕ್ಕೆ ಹೋಗಬೇಕು, ಎಲ್ಲರೂ ಕೂಡ ರೆಡಿಯಾಗಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಲ್ಲಿಗೆ ರಂಗನಾಥಿಗೆ ಹೇಳ್ತಾರೆ ಮೀನಂಗೂ ಕೂಗ್ರಿ ಅಂತ ಹೇಳಿದಾಗ ನೀನೇ ಕೂಗು ಅಂತ ಹೇಳ್ತಾರೆ. ನನಗೆ ಅವೆಲ್ಲ ಬೇಡ, ನೀವು ಕೂಗಿ ಅಂತ ಹೇಳ್ತಾಳೆ. ಆಗ ರಂಗನಾಥ್ ಅವರು ಮೀನಮ್ಮ ಅಂತ ಮೀನಾ ಬಾರಮ್ಮ ಇಲ್ಲಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಏನು ಮಾವ ಅಂತ ಹೇಳ್ತಾರೆ. ನೋಡಮ್ಮ ನಿಮ್ಮ ಅತ್ತೇನೋ ದೇವಸ್ಥಾನಕ್ಕೆ ಕರೀತಾ ಇದ್ದಾರೆ, ಎಲ್ಲರೂ ರೆಡಿ ಆಗಬೇಕಂತೆ, ನೀನು ರೆಡಿ ಆಗು ಅಂತ ಹೇಳ್ತಾರೆ. ಏನಕ್ಕಪ್ಪ, ಏನಕ್ಕೆ ಮಾವ ಈಗ ದೇವಸ್ಥಾನಕ್ಕೆ ಅಂತ ಕೇಳಿದಾಗ ಅದೇನೋ ರೋಹಿಣಿ ತಂದೆಗೆ ಜೈಲಿಂದ ಆಚೆ ಬರಬೇಕಲ್ವಾ, ಹಾಗಾಗಿ ಅವ್ರಿಗೂ ಏನೋ ಹರಕೆ ಹೊತ್ಕೊಂಡಿದ್ದಾಳಂತೆ, ಎಲ್ಲರೂ ಕೂಡ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಕ್ಕೆ ಹೇಳಿರ್ತಾರೆ. ಅಯ್ಯೋ ಅತ್ತೆ, ಅದು ತುಂಬ ಶಕ್ತಿಯಾದ ದೇವರು, ಅದನ್ನು ನಾವು ಹರಕೆ ತೀರಿಸ್ಬೇಕಂದ್ರೆ ತುಂಬ ಕಷ್ಟ. ಬೆಳಗ್ಗೆ ಒಂದೇ ಹೊತ್ತು ಊಟ ಮಾಡಬೇಕು, ಹಾಸಿಗೆ ಮೇಲೆ ಮಲ್ಕೋಬೇಕು, ಪತ್ತೆ ಇರಬೇಕತ್ತೆ. ರೋಹಿಣಿಗೆ ಅದು ಮಲೇಷ್ಯಾದಿಂದ ಬಂದಿರೋಳು, ಅವಳಿಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ, ಅದು ಹೇಗೆ ಮಾಡ್ತಾರೆ ಅಂತ ಹೇಳಿದಾಗ ನೀನೆಲ್ಲ ಹೆದರಿಸ್ಬೇಡ, ಅವ್ರ ತಂದೆ ಆಚೆ ಬರಬೇಕಂದ್ರೆ ಅವ್ಳು ಮಾಡಲೇಬೇಕು, ಯಾಕೆ ಅಪ್ಪಂಗೋಸ್ಕರ ಮಗಳು ಇಷ್ಟು ಮಾಡೋಕ್ಕಾಗಲ್ವಾ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾರೆ. ಆಗ ಅತ್ತೆ ನಮ್ಮ ಫ್ರೆಂಡ್ ಒಬ್ಬರು ಈ ಥರ ಹರಕೆ ಹೊತ್ಕೊಂಡು ಅರ್ಧಕ್ಕೆ ಅವಳು ನಿಲ್ಲಿಸ್ಬಿಟ್ಟು ಅದೇನೋ ಮೀನು ಮಟನ್ ಎಲ್ಲ ತಿಂದ್ಬಿಟ್ಟು ಅವಳು ಈ ಥರ ಮಾಡಿದ್ದಕ್ಕೆ ಅವ್ರ ಮನೆಯೇ ಸರ್ವನಾಶ ಆಗೋಯ್ತು, ಅವಳು ಕೈ ಕಾಲು ಕಳ್ಕೊಂಡ್ಬಿಟ್ಲು ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ. ಆಗ ಶಾಂತಿ ನೀವೆಲ್ಲ ಹೇಳಿ ಅವಳಿಗೆ ಭಯ ಪಡಿಸ್ಬೇಡ ಅಂತ ಹೇಳ್ಬಿಟ್ಟು ಹೇಳಿದಾಗ ರೋಹಿಣಿಗೆ ತುಂಬಾ ಶಾಕ್ ಆಗುತ್ತೆ. ಹೇಗಪ್ಪ ನಾನು ಇದನ್ನು ಬಗೆಹರಿಸಲಿ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ. ನೋಡು, ಈಗ ಎಲ್ಲರೂ ಇಡೀ ಕುಟುಂಬ ಸಮೇತರಾಗಿ ನಾನು ಬರ್ತೀನಿ ಅಂತ ಬೇಡ್ಕೊಂಡಿದ್ದೀನಿ ರೀ, ಎಲ್ಲರಿಗೂ ಹೇಳಿ ಅಂತ ಹೇಳಿದಾಗ ರಂಗನಾಥ್ ಹೇಳ್ತಾರೆ, ನೀನು ಮೀನಂಗೂ ಮತ್ತು ಸೂರ್ಯಂಗೂ ಹೇಳ್ತಿದೆ ಅಂತ ಗೊತ್ತಾಯಿತು, ನಾನು ಹೇಳ್ತೀನಿ ಬಿಡು ಅಂತ ಹೇಳ್ತಾರೆ. ಆಗ ರಂಗನಾಥ್ ಅವರು ನೋಡಮ್ಮ ಮೀನಾ, ಇದು ಸೂರ್ಯ ಎಲ್ಲಿ ಅಂತ ಕೇಳಿದಾಗ ಮಾವ ಅವರು ಕೆಲ್ಸಕ್ಕೆ ಹೋಗಿದ್ದಾರಲ್ವ ಅಂತ ಹೇಳ್ತಾರೆ. ಅವ್ರು ಎಲ್ಲಿದ್ದಾರೆ ಅಂತ ಕೇಳಿಬಿಟ್ಟು ಹೇಳಮ್ಮ ಅಂತ ಹೇಳಿದಾಗ ಆಯಿತು ಮಾವ, ಅವ್ರಿಗೆ ನಾನು ಫೋನ್ ಮಾಡಿದರೆ ಹೇಳ್ತಾರೆ ಏನು ನಾನು ಈಗ ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ಅವ್ರ ಅಪ್ಪನ ಜೈಲಿಂದ ಆಚೆ ಬಂದುಬಿಡ್ತಾರ ಅಂತ ಕೇಳ್ತಾರೆ ಮಾವ, ಏನು ಮಾಡಲಿ ಅಂತ ಹೇಳಿದಾಗ ಏನು ನಾವು ಕರಿತಿದ್ದಾನಂತ ನಿಮಗೆ ಏನು ನಿನಗೆ ಜಂಬನ ಅಂತ ಹೇಳ್ಬಿಟ್ಟು ಶಾಂತಿ ಕೇಳ್ತಾಳೆ. ಹಾಗೇನೂ ಇಲ್ಲ ಅತ್ತೆ, ಆಯಿತು ನಾನು ಕೇಳ್ತೀನಿ ಅಂತ ಹೇಳ್ಬಿಟ್ಟು ಮೀನಾ ಫೋನ್ ಮಾಡಿಬಿಟ್ಟು ರೀ ಎಲ್ಲಿದ್ದೀರಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆಗ ನಾನು ಇಲ್ಲಿ ಒಂದು ಇದು ಇದ್ದಾರಮ್ಮ, ಕಸ್ಟಮರ್ ಇದ್ದಾರೆ, ನಾನು ಒಂದು ಪ್ಲೇಸಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ಹೌದಾ ರೀ, ನೀವು ದೇವಸ್ಥಾನಕ್ಕೆ ಬರಬೇಕು ಅಂದಾಗ ಏನಮ್ಮ ಮತ್ತೆ ಕಾರ್ ತೊಗೊಂಡ ಅಂದಾಗ ತಿಂಗಳ ತಗೊಳ್ಳೋಣ, ಅದು ಅಲ್ಲ ಅದೇನೋ ರೋಹಿಣಿ ಅಪ್ಪ ಆಚೆ ಬರಲಿ ಅಂತ ಅತ್ತೆ ಬೇಡ್ಕೊಂಡಿದ್ದಾರಂತೆ, ಬರ್ರಿ ಅಂದಾಗ ಬರಲೇಬೇಕಾ ಅಂತ ಕೇಳ್ತಾರೆ. ಆಗ ಹೌದು ಬರಲೇಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಮೀನಾ. ಆಯ್ತಮ್ಮ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಛಾಯಾಗೆ ಕೇಳ್ತಾನೆ ಸೂರ್ಯ. ಮೇಡಮ್ ನಿಮಗೆ ಏನು ತೊಂದರೆ ಇಲ್ಲ ಅಂತಂದರೆ ಒಂದು 10 ನಿಮಿಷ ಈ ಹೋಗೋ ದಾರಿಯಲ್ಲೇ ಒಂದು ದೇವಸ್ಥಾನ ಇದೆ, ನಾವು ಹೋಗೋದು ಅಲ್ಲಿ ಹೋಗಿ ನಮ್ಮ ಮನೆಯವರು ಎಲ್ಲ ಪೂಜೆ ರೆಡಿ ಮಾಡ್ಕೊಂಡಿದ್ದಾರಂತೆ, ಹಂಗೆ ಪೂಜೆ ಮುಗಿಸ್ಕೊಂಡು ಹೋಗ್ಬೋದಾ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಸೂರ್ಯ. ಆವಾಗ ಹೇಳ್ತಾಳೆ ಆಯಿತು 10 ನಿಮಿಷ ತಾನೇ, ಆಯಿತು ಹೋಗೋಣ ಬಿಡಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಛಾಯಾ. ಆಗ ಈ ಕಡೆಯಿಂದ ಏನಕ್ಕೆ ಹೋಗ್ತಾ ಇದ್ದೀರ ಅಂದಾಗ ಇಲ್ಲ ಈ ದಾರಿ ಮೆಟ್ರೋ ನಡೀತಾ ಇದೆ, ಹಾಗಾಗಿ ಈ ಕಡೆ ಬಿಟ್ಟಿದ್ದಾರೆ ಅಂತಾಗ ಎಲ್ಲ ತುಂಬ ಚೇಂಜ್ ಆಗಿಬಿಟ್ಟಿದೆ, ನೋಡಿದರೆ ರೋಡ್ ಎಲ್ಲ ಚೇಂಜ್ ಆಗಿದೆ ಅಂದಾಗ ಹೌದು ಇನ್ನು ಸ್ವಲ್ಪ ದಿನದಲ್ಲೇ ಕೆನಡಾನೇ ಆಗ್ಬಿಡುತ್ತೆ ಅಂತ ಹೇಳ್ತಾನೆ. ಹೋಗೋಣ ಬಿಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡಿದಾಗ ಅಲ್ಲಿ ಎಲ್ಲರೂ ಕೂಡ ಫ್ಯಾಮಿಲಿ ಫುಲ್ ದೇವಸ್ಥಾನಕ್ಕೆ ಬರ್ತಾರೆ. ದೇವಸ್ಥಾನಕ್ಕೆ ಬಂದಾಗ ಪೂಜಾರಿ ಹೇಳ್ತಾರೆ, ಈ ಶಾಂತಿ ಹೇಳ್ತಾಳೆ ನೋಡಿ ಇವರೇ ನಮ್ಮ ಸೊಸೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಆಯಿತು ನಾನೆಲ್ಲ ಪೂಜೆಗೆಲ್ಲ ಸಿದ್ಧ ಮಾಡಿದ್ದೀನಿ, ನೀವು ಬೇಗ ಎಲ್ಲದೂ ಕೂಡ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಪೂಜಾರಿ. ಆಗ ರೋಹಿಣಿ ಶಾಂತಿ ಬಾರಮ್ಮ ಇಲ್ಲಿ ಅಂತ ಹೇಳಿದಾಗ ರಂಗನಾಥ್ ಅವ್ರು ಹೇಳ್ತಾನೆ, ಇಲ್ಲಿ ಎಲ್ಲರೂ ಕರ್ಕೊಂಬಂದು ಏನು ಮಾಡಬೇಕು ಅಂತ ಕೂತಿದ್ಯಾ ನೀನು ಅಂದಾಗ ನೀವು ಸುಮ್ಮನೆ ಇರ್ರಿ, ಅಲ್ಲಿ ನಮ್ಮ ಬೀಗರು ಆಚೆ ಬರಲಿ ಅಂತ ನಾನು ಬೇಡ್ಕೊಂಡಿದ್ದೀನಿ, ನೀವು ನೋಡಿದ್ರೆ ಈ ಥರ ಹೇಳ್ತೀರಾ ಅಂತ ಹೇಳಿದಾಗ ಆಗ ರೋಹಿಣಿ ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ಸೀರೆ ಹಾಕ್ಕೊಂಡು ಬರ್ತಾಳೆ. ಅದನ್ನು ನೋಡಿಬಿಟ್ಟು ಶ್ರುತಿ ಹೇಳ್ತಾಳೆ ಒಳ್ಳೆ ದೇವಸ್ಥಾನದಲ್ಲಿ ಇದು ಏನೋ ದೇವಸ್ಥಾನದಲ್ಲಿ ನೀವೇನೋ ಕೊಡೋ ಥರ ಇದ್ದೀರಾ ಅಂದಾಗ ಏನು ರವಿ ಅದು ಕೊಡೋದು ಅಂದರೆ ಏನು ಪ್ರಸಾದನ ಅಂತ, ಏನೋ ಪ್ರಸಾದ ಕೊಡೋರ ಥರ ತೀರ್ಥ ಕೊಡೋರ ಥರ ಇದ್ದಾರಾ ಅಂತ ಹೇಳಿದಾಗ ಇಲ್ಲ ಇನ್ನೊಂದೇನೋ ಹೇಳ್ತಾರಲ್ಲ ಊಟ ಕೊಡೋ ಅವರು ಊಟ ಕೊಡೋ ಥರ ಈಗ ಕಾಣಿಸ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಶ್ರುತಿ ರೋಹಿಣಿಗೆ ತುಂಬಾ ಗೇಲಿ ಮಾಡ್ತಾಳೆ. ಆಗ
ಈ ಶಾಂತಿ ಬೈತಾಳೆ, ಇದೆಲ್ಲ ದೇವಸ್ಥಾನದಲ್ಲಿ ಹೇಳಬಾರ್ದು, ಅದು ತಪ್ಪಾಗುತ್ತೆ ಅಂತ ಹೇಳ್ಬಿಟ್ಟು ಶ್ರುತಿಗೆ ಹೇಳ್ತಾಳೆ. ಆಯಿತು ಅತ್ತೆ ಅಂತ ಹೇಳ್ಬಿಟ್ಟು, ನೋಡು ಮೀನಾ ಅದು ತಣ್ಣೀರು ತೊಗೊಂಬ, ನೀರು ತೊಗೊಂಬ ಅಂತ ಹೇಳ್ಬಿಟ್ಟು ಹೇಳಿ ರೋಹಿಣಿ ಕೂತ್ಕೊಳ್ಳಮ್ಮ ಅಂತ ಹೇಳ್ಬಿಟ್ಟು ದಬನೇ ನೀರು ಸುರಿತಾರೆ. ಆಗ ರೋಹಿಣಿ ತುಂಬಾ ನಡಗ್ಬಿಟ್ಟು ಅತ್ತೆ ಅತ್ತೆ ನಿಲ್ಲಿಸಿ ಅತ್ತೆ, ನಾನು ಬೆಳಗ್ಗೆನೇ ಸ್ನಾನ ಮಾಡ್ಕೊಂಬಂದಿದ್ದೀನಿ, ಏನಿದು ತಣ್ಣೀರಲ್ಲಿ ಸ್ನಾನ ಮಾಡಿಸ್ತಿದ್ದೀರಾ, ನನಗಿಲ್ಲಿ ಆಗ್ತಾಯಿಲ್ಲ, ತುಂಬ ಚಳಿ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳಿದಾಗ, ನೀನು ಕೂತ್ಕೊಳ್ಳಮ್ಮ, ಹಾಗೆಲ್ಲ ಹೇಳಬಾರ್ದು, ನೀರು ಹಾಕ್ಕೊಂಡೆ ನೀನು ಎಲ್ಲ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದಾಗ ಶಾಂತಿ ಎಲ್ಲರೂ ಕೂಡ ನೀರು ಉಯ್ತಾ ಇರ್ತಾರೆ. ಆಮೇಲೆ ಹೂಮಾಲೆ ಹಾಕ್ಬಿಟ್ಟು ಮುಖಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಅಲ್ಲಿ ದೇವಸ್ಥಾನ ಫಸ್ಟ್ ಇಲ್ಲಿ ಗಣೇಶನಿಗೆ ನೀನು ಫಸ್ಟು ಕೈ ಮುಕ್ಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಇನ್ನೊಂದು ಕಡೆ ಸೂರ್ಯ ಬರ್ತಾನೆ. ಸೂರ್ಯ ಛಾಯನ ಕರ್ಕೊಂಡು ಬಂದು ಅಲ್ಲಿ ಆಚೆ ನಿಲ್ಸ, ಮೇಡಮ್ ಇಲ್ಲಿ ಸ್ವಲ್ಪ ನಿಂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಳಗಡೆ ಬರ್ತಾನೆ. ಒಳಗಡೆ ಬಂದಮೇಲೆ ಮನೋಜ್ಗೆ ಒಂದು ಕಾಲ್ ಬರುತ್ತೆ. ಕಾಲ್ ಬಂದಾಗ ಅವನು ಆಚೆ ಬರ್ತಾರೆ. ಛಾಯಾ ಹೊರಗಡೆ ನಿಂತಿರ್ತಾಳೆ. ಛಾಯಾ ಮನೋಜನ್ನು ನೋಡಿ ತುಂಬಾ ಭಯ ಪಡ್ಕೊಂಡು ಅಲ್ಲಿ ಬಚ್ಚಿಕೊಂಡ್ಬಿಡ್ತಾಳೆ. ಆಮೇಲೆ ಮನೋಜ್ ಆ ಕಡೆ ಈ ಕಡೆ ನೋಡುವಾಗಲೇ ಛಾಯಾ ಅಲ್ಲಿ ಕಡೆ ಸೈಡಿಗೆ ಹೋಗ್ಬಿಡ್ತಾಳೆ. ಎಲ್ಲರೂ ಕೂಡ ಪೂಜೆ ರೆಡಿ ಮಾಡ್ಕೊಂಡು ನಿಂತಿರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ಸಂಚಿಕೆಯಾಗಿ ಕಾಯ್ತಾ ಇರಿ ಅಂತ ಹೇಳ್ತಾ ನಾನು ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.